ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿರುವಂತಹ ಹಣವನ್ನ 2 ಪಟ್ಟು 3 ಪಟ್ಟು ಮಾಡಬೇಕು, ಮತ್ತೆ ಹಣವನ್ನ ನಾವು ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನ ನಿರಂತರವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆದರೆ ಈ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಸಾಕಷ್ಟು ಫೇಕ್ ಲಿಂಕ್ಗಳನ್ನ ಕಳಿಸುವಂಥದ್ದು, ಒಂದು ಫೇಕ್ ಆ್ಯಪ್ಗಳ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು, ವಾಟ್ಸಪ್ ಗ್ರೂಪ್ ಸೇರಿದಂತೆ ಟೆಲಿಗ್ರಾಮ್ ಗ್ರೂಪ್ ಸೇರಿದಂತೆ ಬೇರೆ ಬೇರೆ ಗ್ರೂಪ್ಗಳನ್ನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಕೆಲವ್ರ ಕಡೆಯಿಂದ ನಾನು 10,000 ಇನ್ವೆಸ್ಟ್ ಮಾಡಿದೆ, ನನಗೆ 20,000 ಬಂತು, 20,000 ಇನ್ವೆಸ್ಟ್ ಮಾಡಿದೆ, 30,000 ಬಂತು, ಈ ಥರ ಸುಳ್ಳು ಮಾಹಿತಿಯನ್ನು ಒಂದು ತಂಡದ ರೀತಿಯಲ್ಲಿ ಫ್ರಾಡ್ ಗ್ರೂಪ್ಸ್ಗಳನ್ನ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ಗಳಿಗೆ ಆಹ್ವಾನ ನೀಡುವಂಥದ್ದು. ಮತ್ತು ತಾವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ 1 ವಾರ 2 ದಿನ 3 ದಿನದಲ್ಲೇ ಇಷ್ಟೊಂದು ಪ್ರಾಫಿಟ್ ಬಂತು ಅನ್ನೋ ರೀತಿ, ಆ ದುಡ್ಡನ್ನು ಶೇರ್ ಮಾರ್ಕೆಟ್ ಸೇರಿದಂತೆ ಬೇರೆ ಬೇರೆ ಲಿಸ್ಟೆಡ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅನ್ನೋ ರೀತಿ ನಿಮಗೆ ಸುಳ್ಳು ಮಾಹಿತಿಯನ್ನು ಕೊಟ್ಬಿಟ್ಟು ತಮ್ಮ ಹಣವನ್ನು ದೋಚುವಂಥ ವ್ಯವಸ್ಥಿತವಾದ ತಂಡಗಳು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಾವೆ. ಹಂಗಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಕಾಲ್ ಬಂದಂಥ ಸಂದರ್ಭದಲ್ಲಿ ಅಥವಾ ಗ್ರೂಪ್ಗಳಿಗೆ ನೀವು ಮೆಂಬರ್ ಆದಂಥ ಸಂದರ್ಭದಲ್ಲಿ ಲಿಂಕ್ಗಳು ಬಂದಂಥ ಸಂದರ್ಭದಲ್ಲಿ ಅದು ಸೆಬಿ ವೆರಿಫೈಡ್ ಇದೆಯಾ ಮತ್ತು ಅದು ಜೆನ್ಯೂನ್ ಇದೆಯಾ ಅನ್ನುವಂಥದ್ದನ್ನು ತಮ್ಮ ಯಾರು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಇರ್ತಾರೆ ಅವ್ರ ಮುಖಾಂತರ ಅಥವಾ ತಮ್ಮಲ್ಲಿ ಯಾರು ಸ್ವಲ್ಪ ಈ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಇರುತ್ತೆ ಅಂಥವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಆ ನಂತರನೇ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು ನನ್ನ ಮನವಿ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ತಪ್ಪಲ್ಲ, ಆದರೆ ಕಷ್ಟಪಟ್ಟು ದುಡಿದಿರೋ ಹಣ ಏನಿದೆ ಅದನ್ನು ಈ ಥರ ಫ್ರಾಡ್ಸ್ಟರ್ಸ್ ಕೈಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೊಟ್ಬಿಟ್ಟು ಮೋಸ ಹೋಗುವಂಥದ್ದು ಆಗಬಾರ್ದು. ಭಾಳಷ್ಟು ಕೇಸ್ಗಳನ್ನ ನಾವು ಹುಬ್ಳಿ ಧಾರವಾಡ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಗಮನಿಸಿದ್ದೀವಿ. ಇದರಲ್ಲಿ ಕೇವಲ ಲೋಕಲ್ ಅಷ್ಟೇ ಅಲ್ಲ, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಫ್ರಾಡ್ ತಂಡಗಳು ಒಳಗೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಜಾಗರೂಕ ಆಗಿರಿ. ಮತ್ತು ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ ಅದು ಶೇರ್ ಮಾರ್ಕೆಟ್ ಇರ್ಬೋದು, ಯಾವುದೇ ಲಿಸ್ಟೆಡ್ ಕಂಪ್ನಿ ಇರ್ಬೋದು ಅಥವಾ ಬೇರೆ ಯಾವುದೇ ಕಂಪ್ನಿ ಇರ್ಬೋದು, ಅದರಲ್ಲಿ ಓವರ್ ನೈಟ್ ನಿಮಗೆ 10-20% ಜಾಸ್ತಿ ಕೊಡುವಂಥದ್ದು, ಡಬಲ್ ಮಾಡಿಕೊಡುವಂಥದ್ದು ಈ ಥರದ್ದಾಗಲ್ಲ. ಇಂಡಿಯಾದಲ್ಲಿ ನಾವೆಲ್ಲ ಗಮನಿಸಿರುವಂಥದ್ದು ಹೆಚ್ಚೆಚ್ಚು ಅಂತಂದರೆ ಒಂದು ವರ್ಷದ ಕಾಲಾವಧಿಯಲ್ಲಿ 15-20% ಹೆಚ್ಚಿಗೆ ಆಗುತ್ತೆ ಅಂತಂದರೆ ಅದು ನಾರ್ಮಲ್. ಯಾವುದಾದ್ರೂ ಅನ್ರೀಸನಬಲಿ ಹೈ ಆಗುವಂಥವು ಇರ್ತವೆ, ಅಂಥದ್ದು ಜನರಲಿ ನಾರ್ಮಲ್ ಇನ್ವೆಸ್ಟರ್ಸ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಹಾಗಾಗಿ ಯಾರು ಯುವ ಜನತೆ ಮುಖ್ಯವಾಗಿ, ಅದ್ರ ಜೊತೆಗೆ ಯಾರು ಮನೆಯಲ್ಲಿತ್ತು ಇನ್ವೆಸ್ಟ್ ಮಾಡುವಂಥ ಮಹಿಳೆಯರಿದ್ದೀರಿ, ಪುರುಷರಿದ್ದೀರಿ, ನಿವೃತ್ತಿ ಹೊಂದಿರೋರಿದ್ದೀರಿ, ತಮ್ಮ ಹಣವನ್ನು ಅತ್ಯಂತ ಜಾಗರೂಕತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವುದೇ ರೀತಿ ಫೇಕ್ ಕಾಲ್, ಫೇಕ್ ಲಿಂಕ್, ಫೇಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗ್ರೂಪ್ಗಳಲ್ಲಿ ತಾವು ತಮ್ಮ ಇಚ್ಛೆ ವಿರುದ್ಧ ಮೆಂಬರ್ ಆಗಿಬಿಟ್ಟು ಅದರಲ್ಲಿ ಬರುವಂಥ ಆಕರ್ಷಕ ಹೇಳಿಕೆಗಳನ್ನು ಅಥವಾ ಘೋಷಣೆಗಳನ್ನು ತಾವು ಗಮನಿಸಿ ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ತಮ್ಮ ಹಣ ಕಳ್ಕೋಬಾರ್ದು ಅಂತ ಈ ಮೂಲಕ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ.